ಇನ್ನು ನಿನ್ನೆ 6 ಮಂದಿ ನಕ್ಸಲರು ಶರಣಾಗಿದ್ದರು. ಆ ಶರಣಾಗತಿಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದಲ್ಲೂ ಕೂಡ ದೊಡ್ಡ ರಾಜಕೀಯ ಚರ್ಚೆ ಎದುರಾಗ್ತಾ ಇದೆ. ಬಿಜೆಪಿಯವರು ಹೇಳ್ತಾ ಇರುವಂಥದ್ದು ನಕ್ಸಲರನ್ನ ನೀವು ಶರಣಾಗತಿ ಮಾಡ್ತಾ ಇರುವಂಥದ್ದನ್ನೇ ಪ್ಯಾಕೇಜ್ ಸಿಸ್ಟಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅನೇಕರು ಈಗಾಗಲೇ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಸರ್ಕಾರ ಈಗ ಬಂದು ಎಲ್ಲ ನಕ್ಸಲರನ್ನ ಕೂಡ ಪ್ಯಾಕೇಜ್ ಮೂಲಕ ಮತ್ತೆ ಕರೆತಂದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸುಮ್ಮನೆ ಕೂತಿಲ್ಲ, ಅವರು ಕೂಡ ತಿರುಗೇಟನ್ನು ಕೊಡಿದ್ದಾರೆ. ಹಿಂದೆ ಅಮಿತ್ ಶಾ ಅವರು ಕೂಡ ಇದೇ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಮಾಡಿದರು. ಪಕ್ಕದ BJP ಪೋಷಿತ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳಾಗಿವೆ. ಅದೆಲ್ಲವನ್ನೂ ಕೂಡ BJP ಮುಂದೆ ಇಟ್ಟು BJPಯ ನಿಲುವನ್ನು ಪ್ರಶ್ನೆ ಮಾಡ್ತಾ ಇದೆ. ನಿರ್ಧಾರ, ಮಹತ್ವದ ನಿರ್ಧಾರ. ನಕ್ಸಲರನ್ನೇ ಮನವೊಲಿಸಿ ಶರಣಾಗತಿ. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ 6 ಮಂದಿ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗಿದ್ದಾರೆ. ನಕ್ಸಲ್ ಚಟುವಟಿಕೆಗೆ ಅಂತ್ಯ ಹಾಡಿದ್ದಾರೆ. ಮುಖ್ಯವಾಹಿನಿಗೆ ಬಂದ ನಕ್ಸಲರಿಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸಂವಿಧಾನದ ಪುಸ್ತಕ ಕೊಟ್ರು. ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿದ್ರು. ಆದ್ರೆ ಸರ್ಕಾರದ ಇದೇ ಒಂದು ನಿರ್ಧಾರವೇ ಇದೀಗ ಬಿಜೆಪಿ ಅಸ್ತ್ರ ಮಾಡಿಕೊಂಡು ವಿರೋಧಿಸ್ತಾ ಇದೆ. ಶರಣಾಗತಿಗೆ ವಿಶೇಷ ಪ್ಯಾಕೇಜ್ ಅಂತ ಟೀಕಿಸಿದೆ. ನಕ್ಸಲ್ ಶರಣಾಗತಿಗೆ ಬಿಜೆಪಿ ವಿರೋಧ, ಆರೋಪ ಪ್ರತ್ಯಾರೋಪ. ಸುನಿಲ್ ಕುಮಾರ್ ಪರಮೇಶ್ವರ್ ಮಧ್ಯೆ ಮಾತಿನ ಸಮರ. ನಕ್ಸಲರ ಶರಣಾಗತಿಗೆ ವಿಶೇಷ ಪ್ಯಾಕೇಜ್ ಬಹಳ ಆತಂಕಕಾರಿಯಾಗಿದೆ ಅಂತ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ರು. ಇಡೀ ನಾಗರಿಕ ಸಮಾಜವೇ ಪ್ರಶ್ನೆ ಮಾಡಬೇಕಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪರಮೇಶ್ವರ್, ನಿಮ್ಮ ಕ್ಷೇತ್ರದಲ್ಲೇ ಹೆಚ್ಚು ನಕ್ಸಲರು ಇರುವುದು ಅಂದ್ರು. ನಕ್ಸಲರನ್ನ ಶರಣಾಗತಿ ಮಾಡುವಂತ ಪ್ಯಾಕೇಜಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅತ್ಯಂತ ಆತಂಕಕಾರಿಯಾದಂಥ ಬೆಳವಣಿಗೆ. ಪ್ರಶಾಂತವಾಗಿದ್ದಂಥ ಮಲೆನಾಡಿನಲ್ಲಿ ಹೋರಾಟದ ನೆಪದಲ್ಲಿ ಬಂದೂಕಿನ ಶಬ್ದವನ್ನು ಕೇಳಿಸಿದಂಥ ನಕ್ಸಲರಿಗೆ ಶರಣಾಗತಿಯನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ. ಆಗಲಿ, ತಪ್ಪೇನಿದೆ? ನಾನು ಎಲ್ಲರಿಗೂ ಮಾಡ್ತೀವಿ. ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ಕೆ ಹೋಗ್ತಾರೆ, ಅವರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ. ಅವರು ಹೇಳ್ತಾ ಇರ್ತಾರೆ, ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದು. ಈಗ ಅಲ್ಲೇ ಇರೋದು ಏನಪ್ಪು, ಕಾರ್ಕಳದಲ್ಲೇ ಇದೆ ಅಲ್ವಾ ಏನಪ್ಪು. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಬ್ಯಾಲೆಟ್ ಮೇಲೆ ಅವರಿಗೆ ನಂಬಿಕೆ ಇಲ್ಲ, ಬುಲೆಟ್ ಮೇಲೆ ಮಾತ್ರ ಅಂತ ಬಿಜೆಪಿ MLC CT ರವಿ ಹೇಳಿದ್ರು. ಇದಕ್ಕೆ ಗರಂ ಆದ ಸಚಿವ ದಿನೇಶ್ ಗುಂಡೂರಾವ್, ಅಮಿತ್ ಶಾ ಏನ್ ಕರೆ ಕೊಟ್ಟಿದ್ದಾರೆ ಮೊದಲು ಕೇಳ್ಕೊಳ್ಳಿ ಅಂದ್ರು. ನೋಡಿ, ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಸ್ವಲ್ಪ ಈ ಬಿಜೆಪಿ ಮುಖಂಡರುಗಳಿಗೆ ಅವ್ರ ಹತ್ರ ಕೇಳ್ಕೊಂಡು ಮತ್ತೆ ವಾಪಸ್ ಬರುತ್ತೆ. ಸುಮ್ಮನೆ ವಿಷಯಗಳು ಗೊತ್ತಿಲ್ಲದೇನೆ ಏನೇನೋ ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡಿದ್ರೆ ಅದು ಸರಿಯಲ್ಲ. ನಕ್ಸಲರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಬಹಳ ಒಳ್ಳೆಯ ಕ್ರಮ. ಶಾಂತಿ ಸ್ಥಾಪನೆ ಆಗಬೇಕು. ಬಟ್ ಇವೆಲ್ಲ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಮಾತುಗಳು. ನಕ್ಸಲರನ್ನ ಪೂರ್ಣ ಪ್ರಮಾಣದಲ್ಲಿ ತನಿಖೆಗೊಳಪಡಿಸಬೇಕು ಅಂತ MLC CT ರವಿ ಆಗ್ರಹ ಮಾಡಿದ್ರು. ಇದಕ್ಕೆ ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಸಚಿವ MB ಪಾಟೀಲ್ ಗರಂ ಆದ್ರು. ನಿಜವಾಗ್ಲೂ ಶರಣಾಗತರಾಗಿದ್ರೆ ಅದು ಸ್ವಾಗತಾರ್ಹ. ಅವ್ರನ್ನ ಪೂರ್ಣ ಪ್ರಮಾಣದ ತನಿಖೆಗೊಳಪಡಿಸಬೇಕು. ಕಳೆದ 20-25 ವರ್ಷಗಳಲ್ಲಿ ಅವ್ರು ನಡೆಸಿದ ಚಟುವಟಿಕೆಗಳ ಮಾಹಿತಿ ಜೊತೆಗೆ ಯಾರ್ಯಾರು ಅವ್ರಿಗೆ ಸಹಕಾರ ಕೊಟ್ಟರು ಇದೆಲ್ಲವೂ ಕೂಡ ತನಿಖೆಯಲ್ಲಿ ಅವ್ರ ತನಿಖೆ ಸಂದರ್ಭದಲ್ಲಿ ಬಹಿರಂಗಪಡಿಸಬೇಕು. ಹಾಗಾದಾಗ ಮಾತ್ರ ಶರಣಾಗತಿಗೆ ಅರ್ಥ ಬರುತ್ತೆ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿಜೆಪಿ ಅವ್ರಿಗೆ? ಯಾವುದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳೋದು ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ಹೋದರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ನಕ್ಸಲಿಸಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಹಿನಿಗೆ ತರ್ಕೊಂಬಂದು ಇದು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಮತ್ತು ಮುಖ್ಯಮಂತ್ರಿಗಳ ಕಡೆಯಾಗಿ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದರೆ ಮುಂದಿನವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ. ಇದರಿಂದ ನಕ್ಸಲಿಸಮ್ ಅಂತ್ಯಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅಮಿತ್ ಶಾ ನಕ್ಸಲರನ್ನ ಬರಮಾಡಿಕೊಂಡಾಗ ಏಕೆ ಬೆಚ್ಚಿ ಬಿದ್ದಿಲ್ಲ? ಸುನಿಲ್ ಕುಮಾರ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ನಕ್ಸಲರ ಶರಣಾಗತಿ ಸಂಬಂಧ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಕಳೆದ ತಿಂಗಳು ಛತ್ತೀಸ್ಗಢದಲ್ಲಿ ಶರಣಾದ 30 ನಕ್ಸಲರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಖುದ್ದಾಗಿ ಬರಮಾಡಿಕೊಂಡು ಆನಂದ ಬಾಷ್ಪ ಸುರಿಸಿದ್ರು. ಆಗ ಶಾಸಕ ಸುನಿಲ್ ಕುಮಾರ್ ಏಕೆ ಬೆಚ್ಚಿ ಬಿದ್ದಿಲ್ಲ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ಪಂಚ್ ಕೊಟ್ಟಿದ್ದಾರೆ. ಅದೇನೇ ಹೇಳಿ,
ಬಂದೂಕು ಕೆಂಪು ಬಾವುಟ ಇಳಿಸಿ ಸಾಮಾನ್ಯ ಜನರಂತೆ ಬದುಕಬೇಕು ಅಂತ 6 ಜನ ನಕ್ಸಲರು ಮುಖ್ಯವಾಹಿನಿಗೆ ಈಗಾಗಲೇ ಮರಳಿದ್ದಾರೆ. ನಕ್ಸಲ್ ಶರಣಾಗತಿಯನ್ನೇ ಇಟ್ಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಮಾತಿನ ಕದನಕ್ಕೆ ಇಳಿದಿದ್ದು ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ. ಬ್ಯೂರೋ ರಿಪೋರ್ಟ್, TV9.